ಬಿಡದಿ ಟೌನ್ಶಿಪ್ ಯೋಜನೆಯ ವಿವಾದ ವಿಚಾರ ಪಕ್ಷಕ್ಕೆ ಮೈನಸ್ ಆಗಬಾರದು ಅಂತ ಹೇಳಿದ್ವಿ. ಇದರ ಬಗ್ಗೆ ದೊಡ್ಡವರು ನಿರ್ಧಾರ ಮಾಡ್ತಾರೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಸಿಎಂ ಒಬ್ಬರೇ ಇದ್ರ ಬಗ್ಗೆ ಧ್ವನಿ ಎತ್ತಿತಾ ಇದ್ದಾರೆ. ಸಿಎಂ ಒಬ್ಬರೇ ಇದ್ರ ಬಗ್ಗೆ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಬೇಡ, ಬೇಕಾ ನಮಗಿದು ಡ್ಯಾಮೇಜ್ ಆಗುತ್ತೆ ಅನಿಸುತ್ತೆ. ಎಲೆಕ್ಷನ್ ಹತ್ರ ಬರ್ತಾ ಇದೆ, ರೈತರನ್ನ ನಾವು ಅಪೋಸಿಟ್ ಮಾಡ್ಕೊಳಕ್ಕಾಗಲ್ಲ. JDSನವ್ರು ಬೇರೆ ಇದ್ರು ಲಾಭ ಪಡ್ಕೊಳ್ತಾ ಇದ್ದಾರೆ, BJPಯವ್ರು ಬೇರೆ ಬೀದಿಗಿಳಿತಾ ಇದ್ದಾರೆ. ಯಾಕೆ ಬೇಕು, ಸದ್ಯಕ್ಕೆ ಮುಂದಕ್ಕೆ ಹಾಕೋಣ ಅನ್ನೋದೊಂದು ಲೆಕ್ಕಾಚಾರ ಆಯಿತು. ಕಾಂಗ್ರೆಸ್ನಲ್ಲಿ ತುಂಬ ಜನ ಇದನ್ನು ಬೇಡ ಅಂತ ಹೇಳಿದ್ದಾರೆ ಅಂತಲೂ ಹೇಳಲಾಗ್ತಾ ಇತ್ತು. ಖುದ್ದಾಗಿ CMಗೆನೇ ಬಿಟ್ಬಿಡಿ, ಇದನ್ನು ಪ್ರತಿಷ್ಠೆಯಾಗಿ ತಗೊಳಕ್ಕೆ ಹೋಗಬೇಡಿ ಅಂತ ಕೆಲವರು ಹೇಳಿದ್ದಾರೆ ಅಂತ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ. ಪಕ್ಷಕ್ಕೆ ಮೈನಸ್ ಆಗಬಾರ್ದು ಅಂತ ಹೇಳಿದ್ವಿ, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಇದ್ರ ಬಗ್ಗೆ ದೊಡ್ಡವರು ನಿರ್ಧಾರ ಮಾಡ್ತಾರೆ, ಅಂದರೆ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, CMಗೆ ಇದು ಒಂದು ಲೆಕ್ಕದಲ್ಲಿ ಪ್ರತಿಷ್ಠೆಯೂ ಹೌದು, ಒತ್ತಡವೂ ಹೌದು. ಈಗೇನಾದರೂ ಹೇಳಿದ ನಿರ್ಧಾರದಿಂದ ಹಿಂದೆ ಸರಿದ್ರು ಅಂತಂದರೆ ಕುಮಾರಸ್ವಾಮಿ ಅವರಿಗೆ ಮೈಲೇಜ್ ಅದು. ಮೊದಲೇ ಅವರಿಬ್ಬರು ಹಾವು ಮುಗಿಸಿ ಈಗ ಮಧ್ಯಕ್ಕೆ ಬಿಟ್ಬಿಡೋಕ್ಕಾಗತ್ತಾ ಅನ್ನೋ ಲೆಕ್ಕಾಚಾರ. ಅದ್ರ ಮಧ್ಯದಲ್ಲಿ ಕಾಂಗ್ರೆಸ್ನವರ ಪ್ರತಿಕ್ರಿಯೆ ಹೀಗಿದೆ. ದೇವೇಗೌಡರು ಕೂಡ ತಮ್ಮ ಹೆಸರು ಉಲ್ಲೇಖ ಮಾಡಿದ್ದಾರೆ ಸರ್. ಈ ವಿಚಾರ ಮಾತಾಡುವಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಒಬ್ಬರು ವಿರೋಧ ಮಾಡಿದ್ದಾರೆ ಅಂದರೆ ಅದು ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ ಬಿಟ್ಟರೆ ಉಳಿದವರು ಯಾರು ಕೂಡ ಹೇಳಿಲ್ಲ ಅನ್ನೋಂಥ ಮಾತನ್ನು ಕೂಡ ದೇವೇಗೌಡರು ಉಲ್ಲೇಖ ಮಾಡಿದ್ದಾರೆ. ಇಲ್ಲ, ನಾವು ಹೇಳಿದ್ದು ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಅದು ಆಗಬಾರ್ದು ಅಂತ ಹೇಳಿದ್ವಿ. ನಮ್ಮ ಪಕ್ಷಕ್ಕೆ ಅದರಿಂದ ಪ್ಲಸ್ ಆಗಬೇಕು ಹೊರತಾಗಿ ಮೈನಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೇಳಿದ್ದೀವಿ. ಸೊ ಮಿಕ್ಕಿದ್ದು ನೋಡಿ ಯಾವ ರೀತಿ ಇದೆ ಮುಂದಿನ ನಮ್ಮ ವರಿಷ್ಠ ಹೋದ್ರೆ ಅವ್ರಿಗೆ ಬಿಡೋಣ. ಅದು ಅದೇ ಹೇಳಿದ್ರೆ ಅದಕ್ಕೆ ಎಲ್ಲ ಅದನ್ನು ಬಗೆಹರಿಸಲಿಕ್ಕೆ ಸರಿಯಾದ ಡಿಸಿಷನ್ ತೊಗೊಳ್ಳಿಕ್ಕೆ ವರಿಷ್ಠರಿದ್ದಾರೆ, ಅವ್ರು ಮಾಡ್ತಾರೆ. ಅದನ್ನು ದೇವೇಗೌಡರು ಕೂಡ ತಮ್ಮ ಹೆಸರು ಉಲ್ಲೇಖ ಮಾಡಿದ್ದಾರೆ ಸರ್. ಈ ವಿಚಾರ ಮಾತಾಡುವಂಥ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಒಬ್ಬರು ವಿರೋಧ ಮಾಡಿದ್ದಾರೆ ಅಂದರೆ ಅದು ಅವರ ಅಭಿಪ್ರಾಯವನ್ನು ಹೇಳಿದ್ದಾರೆ ಬಿಟ್ಟರೆ ಉಳಿದವರು ಯಾರು ಕೂಡ ಹೇಳಿಲ್ಲ ಅನ್ನೋಂಥ ಮಾತನ್ನು ಕೂಡ ದೇವೇಗೌಡರು ಉಲ್ಲೇಖ ಮಾಡಿದ್ದಾರೆ. ಇಲ್ಲ, ನಾವು ಹೇಳಿದ್ದು ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಅದು ಆಗಬಾರ್ದು ಅಂತ ಹೇಳಿದ್ವಿ. ನಮ್ಮ ಪಕ್ಷಕ್ಕೆ ಅದರಿಂದ ಪ್ಲಸ್ ಆಗಬೇಕು ಹೊರತಾಗಿ ಮೈನಸ್ ಆಗಬಾರ್ದು.